ನಮಸ್ಕಾರ. ವರ್ಷ ಭವಿಷ್ಯ 2025 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಸಂಸ್ಥೆ ಕಡೆಯಿಂದ ಬ್ರಾಸಲ್ಲಿ ತಯಾರಿಸಿದಂತಹ ಶಿವನ ಪೆಂಡೆಂಟ್ ಅನ್ನ ಉಚಿತವಾಗಿ ಕೊಡಲಾಗ್ತಿದೆ. ಆಸಕ್ತರು ನಮ್ಮ ಕಚೇರಿಗೆ ಬಂದು ಪಡ್ಕೋಬಹುದು. ಹಾಗೆ ಪೋಸ್ಟ್ ಮುಖಾಂತರ ಕೂಡ ನೀವು ತರಿಸ್ಕೊಳ್ಬಹುದು. ಸಿಂಹ ರಾಶಿ ಸಿಂಹ ಲಗ್ನ 2025 ವರ್ಷ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಈ ಬರುವಂತಹ ವರ್ಷದಲ್ಲಿ 4 ಗ್ರಹಗಳ ಸಂಚಾರದಲ್ಲಿ ಬದಲಾವಣೆಯನ್ನು ನೋಡಬಹುದು. ಮೊದಲನೇದಾಗಿ ಗುರುವಿನ ಸಂಚಾರದಲ್ಲಿ ಬದಲಾವಣೆ ಆಗ್ತಿದೆ. ಸಿಂಹ ರಾಶಿಗೆ ಗುರು ಲಾಭ ಸ್ಥಾನಕ್ಕೆ ಸಂಚಾರ ಆಗ್ತದೆ ವೃಷಭದಿಂದ ಮಿಥುನ ರಾಶಿಗೆ ಮೇ 14ನೇ ತಾರೀಕಿನಂದು. ಜೊತೆಗೆ ಶನಿಶ್ಚರ ಕುಂಭದಿಂದ ಮೀನ ರಾಶಿಗೆ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಶನಿಶ್ಚರ ಸಂಚಾರ ಮಾರ್ಚ್ 29ನೇ ತಾರೀಕಿಗೆ. ಜೊತೆಗೆ ರಾಹುಕೇತುವಿನ ಸ್ಥಳ ಕೂಡ ಬದಲಾವಣೆ ಆಗ್ತದೆ. ರಾಹುಕೇತು ವಕ್ರಿಯ ನಡಿಗೆ ನಡೀತಾ ಇದೆ. ಸೊ ಅಷ್ಟಮದಿಂದ ನಿಮ್ಮ ಸಪ್ತಮ ಸ್ಥಾನಕ್ಕೆ ರಾಹು, ಮೀನದಿಂದ ಕುಂಭರಾಶಿಗೆ, ಹಾಗೆ ಕೇತು ಕನ್ಯಾದಿಂದ ಸಿಂಹ ರಾಶಿಗೆ ಸಂಚಾರ. ಇವೆಲ್ಲ ಗ್ರಹಗಳ ಸ್ಥಿತಿಯಿಂದ ನೋಡೋದಾದರೆ ಬರುವಂತಹ ವರ್ಷದಲ್ಲಿ ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಸುಮಾರಷ್ಟು ಬದಲಾವಣೆಗಳನ್ನು ತರುವಂತಹ ವರ್ಷವಾಗಿರುತ್ತೆ. ಮುಖ್ಯವಾಗಿ ಯಾವ ರೀತಿಯ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಒಂದು ಜ್ಞಾನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ, ನಿಮ್ಮ ವ್ಯಕ್ತಿತ್ವದ ಮೇಲೆ ಇರುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ಪ್ರಭಾವ ಬೀರುತ್ತೆ, ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥದ್ದಾಗಿರುತ್ತೆ. ಎರಡನೇದಾಗಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ನಿಮ್ಮ ಸಂಬಂಧಗಳಾಗಿರ್ಬೋದು, ನಿಮ್ಮ ದೂರದ ಪ್ರಯಾಣಗಳಾಗಿರ್ಬೋದು, ನೀವು ಮಾಡುವಂಥ ಹೊಸ ಯೋಜನೆಗಳಾಗಿರ್ಬೋದು, ಇದರ ಮೇಲೆ ಪ್ರಭಾವ ಬೀರುತ್ತೆ. ಮೂರನೇದಾಗಿ ನಿಮ್ಮ ಆರೋಗ್ಯ, ನಿಮ್ಮ ಆಯಸ್ಸಿನ ಮೇಲೆ ಮತ್ತು ಆಕಸ್ಮಿಕ ಘಟನೆಗಳ ಮೇಲೆಯೂ ಈ ಬರುವಂಥ ವರ್ಷದಲ್ಲಿ ಪ್ರಭಾವ ಬೀರುವಂಥದ್ದಿರುತ್ತೆ. ಕೆಲವೊಂದು ಅನಿರೀಕ್ಷಿತ ಬದಲಾವಣೆಗಳನ್ನು ಕೂಡ ನೋಡುವಂಥ ವರ್ಷವಾಗಿರುತ್ತೆ. ನಾಲ್ಕನೇದಾಗಿ ನೀವು ಮಾಡಿದಂತಹ ಪ್ರತಿ ಪ್ರಯತ್ನಕ್ಕೆ ಸಫಲತೆಯನ್ನು ಕೊಡುವುದು, ಸಮಾಜಕ್ಕೆ ಕನೆಕ್ಟ್ ಆಗಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ನಾನಾ ವಿಚಾರಗಳಲ್ಲಿ ಸಕ್ಸಸ್ಸನ್ನು ನೋಡುವಂತಹ ಒಂದು ಬದಲಾವಣೆಗಳು ಕೂಡ ಈ ಬರುವ ವರ್ಷದಲ್ಲಿ ನೋಡ್ಬೋದು. ನಾಲ್ಕನೇದಾಗಿ ನಿಮ್ಮ ಒಂದು ಪ್ರೊಫೆಷನ್ ಆಗಿರ್ಬೋದು, ನೀವು ಮಾಡುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ನೀವು ಕೊಡುವಂತಹ ಪೈಪೋಟಿ ಆಗಿರ್ಬೋದು, ಶತ್ರುಗಳ ಮೇಲೆ ಜಯ ಸಾಧಿಸುವಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನೋಡುವಂತಹ ಸಾಧ್ಯತೆ ಇದೆ. ಐದನೇದಾಗಿ ನಿಮ್ಮ ಒಂದು ದೂರದ ಪ್ರಯಾಣ ಆಗಿರ್ಬೋದು, ಸ್ವಂತದ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ನಿಮ್ಮ ಒಂದು ಅಭಿವೃದ್ಧಿ, ಪ್ರಮೋಷನ್ ಆಗಿರ್ಬೋದು, ಬದಲಾವಣೆಗಳನ್ನು ನೋಡುವಂತಹ ವರ್ಷವಾಗಿರುತ್ತೆ. ನೋಡಿ, ಮುಖ್ಯವಾಗಿ ಬರುವಂತಹ ವರ್ಷದಲ್ಲಿ ನೋಡಿ ನಿಮಗೆ ಗುರು ಸಂಚಾರದಲ್ಲಿ ಬದಲಾವಣೆ ಆಗ್ತಿರೋದ್ರಿಂದ ಸಿಂಹರಾಶಿ ಸಿಂಹ ಲಗ್ನದವರಿಗೆ ಬರುವಂಥ ವರ್ಷದ ಸಂಪೂರ್ಣವಾದಂತಹ ಗುರುಬಲ ಬರ್ತಾ ಇದೆ. ಜೊತೆಗೆ ನೋಡಿ ನಿಮ್ಮ ಒಂದು ಯೋಚನೆಗಳು ಕೂಡ ಬದಲಾಗುತ್ತೆ. ಯಾಕಂದರೆ ಕೇತು ನಿಮ್ಮ ರಾಶಿ ಲಗ್ನದಿಂದಲೇ ಸಂಚಾರ ಆಗ್ತಿರೋದ್ರಿಂದ ಯಾವುದೋ ಒಂದು ನಿರ್ಧಾರದಲ್ಲಿ ಆತಂಕ ಇರುತ್ತೆ. ತಗೊಳ್ಳುವಂತಹ ನಿರ್ಧಾರದಲ್ಲಿ ಪದೇ ನಿರ್ಧಾರವನ್ನು ಸೂಕ್ಷ್ಮವಾಗಿ ಗಮನಿಸುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ನೀವು ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯಲ್ಲಿ ಹಿನ್ನಡೆ ಮಾಡಿಕೊಳ್ಳುವಂತಹ ಯೋಚನೆ ಆಲೋಚನೆಗಳು ಇರುತ್ತೆ. ಆದರೂ ಕೂಡ ಸ್ವಲ್ಪ ಅಧಿಕ ಶ್ರಮದಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುವಂತಹ ತಿಂಗಳಾಗಿರುತ್ತೆ. ಕೊನೆ ಪಕ್ಷದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ. ಆದರೆ ಅಧಿಕ ಶ್ರಮ ಮತ್ತು ಒತ್ತಡ ಪೈಪೋಟಿಯನ್ನು ನೋಡುವಂತಹ ವರ್ಷವಾಗಿರುತ್ತೆ. ಜೊತೆಗೆ ನೋಡಿ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನವನ್ನು ಕೊಡುವುದಿರುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅತಿಯಾದಂತಹ ಶ್ರಮ, ಯಾಕಂದರೆ ಶನೈಶ್ಚರ ಅಷ್ಟಮದ ಸಂಚಾರ ಇರೋದ್ರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪದೇ ರಿಪಿಟೇಟಿವ್ ಆಗಿರುತ್ತೆ. ಹೆಚ್ಚಿನ ಶ್ರಮ ಮತ್ತು ಅಧಿಕ ಪ್ರಯತ್ನದ ಮುಖಾಂತರ ಸಕ್ಸಸ್ ಮಾಡುವಂತಹ ಯೋಗಗಳಿರುತ್ತೆ. ಆದರೆ ಗುರು ನಿಮಗೆ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಬರುವಂತಹ ಲಾಭ, ಆದಾಯ, ಆಕಸ್ಮಿಕವಾದಂತಹ ಧನ ಲಾಭ ಈ ಬರುವಂತಹ ವರ್ಷದಲ್ಲಿ ನೋಡುವಂಥದ್ದಿರುತ್ತೆ. ನಿಮಗೆ ಹಿಂದೆ ಹೂಡಿಕೆ ಮಾಡಿದ್ದಾಗಿರ್ಬೋದು, ಹಿಂದೆ ಇಷ್ಟು ವರ್ಷ ನೀವೇನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರ್ತೀರ ಅದರಿಂದ ಲಾಭದ ನಿರೀಕ್ಷೆ ಮಾಡುವಂತಹ ಅವಕಾಶ ಈ ಬರುವಂಥ ವರ್ಷದಲ್ಲಿದೆ. ಗುರು ನಿಮಗೆ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಇನ್ಶೂರೆನ್ಸಿಂದ ಮತ್ತು ಯಾರು ಮ್ಯಾನುಫ್ಯಾಕ್ಚರ್ಗೆ ಕನೆಕ್ಟ್ ಆಗಿರ್ತಾರೆ ಮತ್ತು ನಿಮ್ಮ ಸಂತಾನದ ವಿಚಾರದಿಂದ ಆಗಿರ್ಬೋದು, ನಿಮ್ಮ ಲಕ್ ಫ್ಯಾಕ್ಟ್ರಿಯಿಂದ ಈ ಬರುವಂಥ ವರ್ಷದಲ್ಲಿ ದುಡ್ಡು ಕಾಸಿನ ಅಭಿವೃದ್ಧಿಯ ನಿರೀಕ್ಷೆಯನ್ನು ಮಾಡುವಂಥ ಅವಕಾಶಗಳು ಸಂಪೂರ್ಣವಾಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಕುಟುಂಬದ ಜೊತೆಗೆ ಬಾಂಧವ್ಯಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹೊಸ ಯೋಜನೆಗಳು, ಹೊಸ ಪ್ಲ್ಯಾನಿಂಗನ್ನು ಈ ಬರುವಂಥ ವರ್ಷದಲ್ಲಿ ನೀವು ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾರು ರಿಸರ್ಚ್ಗೆ ಕನೆಕ್ಟ್ ಆಗಿರ್ತಾರೋ, ಯಾರು ಮ್ಯಾನುಫ್ಯಾಕ್ಚರಿಂಗ್ಗೆ ಕನೆಕ್ಟ್ ಆಗಿರ್ತಾರೋ ಅಂಥವ್ರಿಗೆ ತುಂಬ ಉತ್ತಮವಾದ, ಮತ್ತು ಮೆಡಿಕಲ್ ಸೈನ್ಸ್ಗೆ ಯಾರು ಕನೆಕ್ಟ್ ಆಗಿರ್ತಾರೋ, ವಿದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಯಾರು ಮಾಡ್ತಿರ್ತಾರೋ ಅಂಥವ್ರಿಗೆ ತುಂಬ ಉತ್ತಮವಾದಂತಹ ಲಾಭ ಅನುಕೂಲಗಳು ಕೂಡ ನೋಡುವಂಥದ್ದಿರುತ್ತೆ. ಹಾಗೆ ಈ ಬರುವಂಥ ವರ್ಷದಲ್ಲಿ ಹೊಸ ಮಿತ್ರರಾಗುವಂತಹ ಯೋಗಗಳು, ನಿಮ್ಮ ಒಂದು ಸಂಬಂಧಗಳು, ನಿಮ್ಮ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ನಿಮ್ಮ ಜೊತೆಗೆ ವ್ಯವಹಾರ ಮಾಡುವಂತಹ ವ್ಯಕ್ತಿಗಳು ಅಪರಿಚಿತರಾಗಿರ್ತಾರೆ.
ಯಾವುದೋ ದೇಶ ಆಗಿರ್ಬೋದು, ಬೇರೆ ಊರಾಗಿರ್ಬೋದು, ನಿಮಗೆ ಪರಿಚಯ ಇಲ್ಲದೇ ಇರುವಂತಹ ವ್ಯಕ್ತಿಯ ಜೊತೆಗೆ ಆಕಸ್ಮಿಕವಾಗಿ ಫ್ರೆಂಡ್ಶಿಪ್ ಆಗೋದಾಗಿರ್ಬೋದು, ಅವರ ಜೊತೆಗೆ ವ್ಯವಹಾರ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವೂ ಅವಕಾಶಗಳನ್ನು ನೋಡುವಂತಹ ವರ್ಷವಾಗಿರುತ್ತೆ. ಹಾಗಾಗಿ ಹೊಸ ಹೊಸ ಅವಕಾಶಗಳು, ಯೋಗಗಳು ಕೂಡ ಇದೆ. ಅದರ ಜೊತೆಗೆ ನೋಡಿ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಅಂದರೆ ಯಾರು ವೃತ್ತಿಯಲ್ಲಿದ್ದಾರೋ, ಜಾಬಲ್ಲಿದ್ದಾರೋ, ಅವರಿಗೆ ಬರುವಂಥ ವರ್ಷದಲ್ಲಿ ಅಧಿಕವಾದಂತಹ ಕೆಲಸದ ಒತ್ತಡ ಮತ್ತು ಹಾಗೆ ಜವಾಬ್ದಾರಿ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಬರುವಂಥ ವರ್ಷದಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿಯ ಜೊತೆಗೆ ಒತ್ತಡ ಕೂಡ ಇದೆ. ಹಾಗೆ ಈ ಬರುವಂತಹ ವರ್ಷದಲ್ಲಿ ನಿಮಗೆ ಉದ್ಯೋಗದ ಬದಲಾವಣೆಗಳು ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಯಾರು ಸರ್ಕಾರದ ಸಂಬಂಧಪಟ್ಟಂತಹ ಒಂದು ವೃತ್ತಿಯಲ್ಲಿರ್ತಾರೋ ಅವರು ತಮ್ಮ ಸ್ಥಳ ಬದಲಾವಣೆ ಇಲ್ಲ ಟ್ರಾನ್ಸ್ಫರ್ಗಳನ್ನು ನೋಡುವಂಥದ್ದಿರುತ್ತೆ. ಜೊತೆಗೆ ಪ್ರೈವೇಟ್ ಸೆಕ್ಟ್ರಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೋ ಅವರು ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಕೈಗಿದ್ದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಕೈ ತಪ್ಪುವಂತಹ ಸಾಧ್ಯತೆ ಇರುತ್ತೆ. ಇದ್ದಂತಹ ಸ್ಥಳದಲ್ಲಿನೇ ನಿಮಗೆ ಪ್ರಮೋಷನ್ ಆಗಿರ್ಬೋದು, ಇಲ್ಲಾಂದರೆ ನೀವಿರುವಂತಹ ದೇಶ ಮತ್ತು ಯಾವ ಪ್ಲೇಸಲ್ಲಿ ಇರ್ತಾರೋ ಅದೇ ಪ್ಲೇಸಲ್ಲಿ ನಿಮಗೆ ವೃತ್ತಿ ಬದಲಾವಣೆಗಳ ಅವಕಾಶಗಳು ಕೂಡ ಇರುತ್ತೆ. ಆದರೆ ಹೆಚ್ಚಿನ ಒತ್ತಡ ಮತ್ತು ನಿಮಗೆ ಮಾನಸಿಕ ಒತ್ತಡದಿಂದ ಹೋಗಬೇಕಾದಂತಹ ಅನಿವಾರ್ಯತೆ ಮತ್ತು ಆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಇದರ ಜೊತೆಗೆ ನೋಡಿ, ರಾಹು ನಿಮಗೆ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತದೆ. ಅಷ್ಟಮ ಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ರಾಹುವಿನಿಂದ ನಿಮಗೆ ತುಂಬಾ ಆಶಾವಾದಿಗಳಾಗ್ತೀರಾ. ತುಂಬ ಸಾಹಸ ಕಾರ್ಯಗಳಾಗಿರ್ಬೋದು, ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ರಿಸ್ಕ್ ತಗೊಳ್ಳುವಂತಹ ಎಬಿಲಿಟಿ ಇರುತ್ತೆ. ಎಂಥದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನು ಎದುರಿಸಿ ಸಕ್ಸಸ್ ಮಾಡುವಂತಹ ಯೋಚನೆಗಳಿರುತ್ತೆ. ಆದರೆ ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸ್ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳನ್ನು ತಂದುಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗಮನವಿಟ್ಟು ಈ ಬರುವಂಥ ವರ್ಷದಲ್ಲಿ ಎದುರಿನ ವ್ಯಕ್ತಿ ನಿಮಗೆ ಹೊಸ ಹೊಸ ಒಂದು ಅವಕಾಶಗಳಾಗಿರ್ಬೋದು, ಅಪಾರ್ಚುನಿಟಿಗಳಾಗಿರ್ಬೋದು, ಲಾಭದ ಆಸೆ ಮತ್ತು ದುರಾಸೆಯನ್ನು ತೋರಿಸ್ತಾರೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗಮನವಿಟ್ಟು ವ್ಯವಹಾರ ಆಗಿರ್ಬೋದು, ಹೊಸ ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ. ಅಷ್ಟಮದ ಶನಿಯ ಸಂಚಾರ ಕೂಡ ನೀವು ಬರುವಂಥ ವರ್ಷದಲ್ಲಿ ಇರೋದ್ರಿಂದ ಮುಖ್ಯವಾಗಿ ನಿಮಗೆ ಅಷ್ಟಮದ ಶನಿ ಸಂಚಾರ ಆಗುವಾಗ ನಿಮ್ಮ ಒಂದು ವೈರಿಗಳ ಮೇಲೆ ಗಮನ ಕೊಡಬೇಕಾಗತ್ತೆ. ಹಿತಶತ್ರುಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ವೃದ್ಧಿ ಆಗ್ತಾರೆ. ನೀವು ಮಾಡುವಂತಹ ಒಂದು ವೃತ್ತಿಯಲ್ಲಾಗಿರ್ಬೋದು, ವ್ಯವಹಾರಗಳಲ್ಲಾಗಿರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು, ಈ ಬರುವಂತಹ ವರ್ಷದಲ್ಲಿ ಸ್ವಲ್ಪ ಏರುಪೇರುಗಳು, ಅಡೆತಡೆಗಳಾಗಿರ್ಬೋದು, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಮನಸ್ತಾಪಗಳು, ವೈಮನಸ್ಸುಗಳನ್ನು ಕೂಡ ನೋಡುವಂಥ ಅವಕಾಶಗಳಿರುತ್ತೆ. ಹಾಗಾಗಿ ಅದರ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ. ನಿಮ್ಮ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ನೀವು ಹೂಡಿಕೆ ಮಾಡೋಂಥ ದುಡ್ಡಾಗಿರ್ಬೋದು, ತಾತ್ಕಾಲಿಕವಾಗಿ ತಡೆ ಉಂಟಾಗೋದಾಗಿರ್ಬೋದು, ಸಣ್ಣ ಪುಟ್ಟ ನಷ್ಟವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಷ್ಟಮದ ಶನಿ ಸಂಚಾರ ಇದ್ದಾಗ ನಿಮ್ಮ ಪ್ರತಿಯೊಂದು ವಸ್ತುಗಳನ್ನು ಇನ್ಶೂರೆನ್ಸನ್ನು ಮಾಡಿಸ್ಬೇಕು ಮತ್ತು ಬ್ಯಾಕಪ್ ಪ್ಲ್ಯಾನನ್ನು ಇಟ್ಕೋಬೇಕು. ಮೊದಲನೇ ಪ್ರಯತ್ನ ಫೇಲ್ ಆಗುತ್ತೆ, ಆಮೇಲೆ ಮರು ಪ್ರಯತ್ನ ಮಾಡಿದ್ರದು ಸಕ್ಸಸ್ ಆಗುವಂತಹ ಯೋಗ ನೀವು ಬರುವಂಥ ವರ್ಷದಲ್ಲಿ ನೋಡುವಂಥದ್ದಿದೆ. ಜೊತೆಗೆ ನೋಡಿ, ಗುರು ನಿಮ್ಮ ದಶಮ ಮತ್ತು ಲಾಭ ಸ್ಥಾನದಲ್ಲೇ ಎರಡೂರಿಂದ ಸಂಚಾರ ಆಗ್ತಿರೋದ್ರಿಂದ ಗುರುವಿನಿಂದ ತುಂಬ ಅದ್ಭುತವಾದಂಥ ಯೋಗವನ್ನು ನೋಡ್ಬೋದು. ಮುಖ್ಯವಾಗಿ ನಿಮ್ಮ ಲಕ್ ಫ್ಯಾಕ್ಟರ್ ತುಂಬ ಚೆನ್ನಾಗಿರುತ್ತೆ. ಸಮಾಜದಲ್ಲಿ ಒಳ್ಳೆಯ ಹೆಸರು, ಕೀರ್ತಿ, ಗೌರವವನ್ನು ಪಡೆಯುವಂಥದ್ದಾಗಿರುತ್ತೆ. ಮೊದಲ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು ನಿಮಗೆ, ಆದರೆ ಎರಡನೇ ಹಂತದಲ್ಲಿ ನಿಮಗೆ ಅದ್ಭುತವಾದಂತಹ ಒಂದು ವರ್ಚಸ್ಸಾಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸಕ್ಸಸ್ ಮಾಡುವಂತಹ ಅವಕಾಶ ಯೋಗವಿರುತ್ತೆ. ಗುರುನೇ ನಿಮಗೆ ಆಕಸ್ಮಿಕ ಲಾಭವನ್ನು ತಂದುಕೊಡುತ್ತೆ. ಈ ಬರುವಂತಹ ವರ್ಷದಲ್ಲಿ ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ಕುಟುಂಬದವರಿಂದ ಲಾಭ, ಭೂಮಿ ವಿಚಾರದಲ್ಲಿ ಲಾಭಗಳನ್ನು ನೋಡುವಂತಹ ಎಲ್ಲ ರೀತಿಯ ಅವಕಾಶಗಳು ಕೂಡ ಗುರು ನಿಮಗೆ ಬರೆದು ಕೊಡ್ತಾನೆ. ಜೊತೆಗೆ ಸಂತಾನ ವಿಚಾರದಲ್ಲಿ ತುಂಬ ತೃಪ್ತಿಕರವಾದಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಈ ಬರುವಂತಹ ವರ್ಷದಲ್ಲಿ ಯಾರಿಗೆ ಸಂತಾನದ ಕೊರತೆ ಇದೆ ಅಂಥವರಿಗೆ ಸಂತಾನದ ಭಾಗ್ಯನೂ ಕೂಡ ಗುರುವಿನಿಂದ ನೋಡುವಂಥ ಅವಕಾಶಗಳಿದೆ. ಆದರೆ ಕೆಲವೊಂದು ಟ್ರೀಟ್ಮೆಂಟ್ ಆಗಿರ್ಬೋದು ಮತ್ತು ಮೆಡಿಕೇಷನ್ ಆಗಿರ್ಬೋದು, ಇಂಥದರ ಅವಶ್ಯಕತೆಯೂ ಕೂಡ ಇರುತ್ತೆ. ಜೊತೆಗೆ ಗುರು ಲಾಭದಲ್ಲಿದ್ದಾಗ ಕೋರ್ಟ್ ಕಚೇರಿ, ಲೀಗಲ್ ವಿಚಾರಗಳಾಗಿರ್ಬೋದು, ಹಳೆ ಇಶ್ಯೂಸ್ಗಳನ್ನು ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಬರುವಂಥ ವರ್ಷದಲ್ಲಿ ಹೈಲೈಟ್ ಆಗೋದಾಗಿರ್ಬೋದು, ಅದರ ಮೇಲೆ ನೀವು ಓಡಾಟ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಆದರೂ ಕೂಡ ಅಂಥ ವಿಚಾರಗಳೆಲ್ಲ ನಿಮಗೆ ಈ ಬರುವಂಥ ವರ್ಷದಲ್ಲಿ ಬಗೆಹರಿಯುವಂತಹ ಯೋಗ, ಇಲ್ಲಾಂದರೆ ಕಾಂಪ್ರಮೈಸ್ ಆಗುವಂತಹ ಅನುಕೂಲಗಳು, ಮಧ್ಯಸ್ಥಿಕೆ ವಹಿಸಿ ಹಿರಿಯರ ಮಧ್ಯಸ್ಥಿಕೆಯಿಂದಾಗಿರ್ಬೋದು, ಯಾರೋ ಮಿತ್ರರ ಮಧ್ಯಸ್ಥಿಕೆಯಿಂದಾಗಿರ್ಬೋದು, ಅವರಿಂದ ಅನುಕೂಲಗಳಿರುತ್ತೆ. ಆದರೆ ಸಂಬಂಧಪಟ್ಟಂತಹದ್ದೇನೆಂದರೆ ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ಸಹೋದರಿಯರಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವೈಮನಸ್ಸು, ಮನಸ್ತಾಪಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಕೇತು ನಿಮ್ಮ ರಾಶಿ ಲಗ್ನದಿಂದನೇ ಸಂಚಾರ ಆಗ್ತಿರೋದ್ರಿಂದ
ನಿಮ್ಮ ಒಂದು ಸ್ಟೇಟಸ್ ಆಗಿರ್ಬೋದು, ಗೌರವ ಆಗಿರ್ಬೋದು, ಎಷ್ಟೇ ಇದ್ದರೂ ಕೂಡ ಅದನ್ನು ಗಮನ ಮಾಡದೇ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರ. ಸ್ವಲ್ಪ ನಿಮ್ಮ ಗೌರವದ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಬೇಕು. ಇಲ್ಲಾಂದರೆ ನಿರ್ಲಕ್ಷ್ಯ ಸ್ವಭಾವ, ನಿಮಗೆ ಬಂದಂಥ ಅವಕಾಶಗಳು ಕೂಡ ಕೆಲವೊಂದು ರೀತಿಯಲ್ಲಿ ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನೋಡಿ, ನೀವು ಬರುವಂಥ ವರ್ಷದ ಯಾರು ಸ್ವಂತದ ವ್ಯವಹಾರಗಳನ್ನು ಮಾಡ್ತಿರ್ತಾರೆ ಅಂಥವ್ರಿಗೆ ತುಂಬ ಉತ್ತಮವಾದಂತಹ ಲಾಭ ಮತ್ತು ಹೊಸತನದ ಪ್ರಯೋಗಗಳನ್ನು ಮಾಡುವಂಥದ್ದಿದೆ. ಜೊತೆಗೆ ಶನೈಶ್ಚರ ಅಷ್ಟಮದಲ್ಲಿದ್ದಾಗ ಇರುವಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೊಸ ವ್ಯವಹಾರಗಳನ್ನು ಆ್ಯಡ್ ಮಾಡುವಂಥದ್ದು, ಒಂದು ಹಂತದಲ್ಲಿ ನಿಮ್ಮ ಮಾಡುವಂಥ ವ್ಯವಹಾರಗಳನ್ನು ಕೈಬಿಟ್ಟು ನೀವು ಮತ್ತೊಂದು ವ್ಯವಹಾರಗಳಿಗೆ ಮೂವ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಯಾರು ಜಾಬಲ್ಲಿದ್ದಾರೋ ಅವರಿಗೆ ಈ ಬರುವಂಥ ವರ್ಷದಲ್ಲಿ ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನು ನಾನು ಮಾಡಬೇಕು ಅನ್ನುವಂಥ ಒಂದು ಮಾನಸಿಕ ಸ್ಥಿತಿ ಮತ್ತು ಇದ್ದಂಥ ಉದ್ಯೋಗ ರಿಸೈನ್ ಮಾಡಿ ಮತ್ತು ನೀವು ಬಿಸ್ನೆಸ್ಗೆ ಬರುವಂತಹ ಯೋಗಗಳು ಕೂಡ ಇದೆ. ಆದರೆ ತುಂಬ ಎಚ್ಚರಿಕೆಯ ನಿರ್ಧಾರವನ್ನು ತಗೋಬೇಕಾಗತ್ತೆ. ಅಷ್ಟಮದ ಶನಿ ನಿಮಗೆ 30 ತಿಂಗಳ ಕಾಲ ಇರುತ್ತೆ. ಹಾಗಾಗಿ ಉದ್ಯೋಗದ ಜೊತೆಗೆ ಪ್ಯಾರಲಲ್ಲಿ ನೀವು ನಿಮ್ಮ ಒಂದು ಸ್ವಂತದ ವ್ಯವಹಾರವನ್ನು ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನು ನಿರ್ಧಾರವನ್ನು ತಗೋಬೇಕಾಗತ್ತೆ. ಯಾಕಂದರೆ ಗುರುಬಲ ಸಿಂಹರಾಶಿ ಸಿಂಹಲಗ್ನಕ್ಕೆ ಬರೀ 6 ತಿಂಗಳ ಕಾಲ ಮಾತ್ರ ಇರುತ್ತೆ. ಸೊ ಹಾಗಾಗಿ 1 ವರ್ಷ ಸಂಪೂರ್ಣವಾಗಿ ಗುರು ಲಾಭದಲ್ಲಿ ಸಂಚಾರ ಆಗ್ತಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ನೀವು ಸರಿಯಾಗಿ ಕುಲಂಕುಷವಾಗಿ ವಿಮರ್ಶೆ ಮಾಡಿ ಅದರ ಮೇಲೆ ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಈ ಬರುವಂತಹ ವರ್ಷದಲ್ಲಿ ಅಷ್ಟಮದ ಶನಿ ಸಂಚಾರ ಇರುವಾಗ ಕೆಲವೊಂದು ಗಂಡಾಂತರಗಳು ನಿಮ್ಮ ಆರೋಗ್ಯದಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಆದರೆ ಆ ಗಂಡಾಂತರಗಳು ಬಂದು ಅದರಿಂದ ಆಚೆ ಬಂದು ನಿಮ್ಮ ಆಯುಷ್ಯನ್ನು ವೃದ್ಧಿ ಮಾಡುವಂಥ ಅವಕಾಶ. ಗುರು ಲಾಭದಲ್ಲಿದ್ದಾನೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಮುಂದೆ ಬರುವಂತಹ ದೊಡ್ಡ ಗಂಡಾಂತರವನ್ನು ನಿವಾರಣೆ ಮಾಡ್ತಾನೆ. ಜೊತೆಗೆ ನೋಡಿ, ವಾಹನಗಳಿಂದ ತೊಂದರೆಗಳಾಗುವಂಥದ್ದಾಗಿರ್ಬೋದು, ಆಕಸ್ಮಿಕವಾದಂತಹ ಆಕ್ಸಿಡೆಂಟು ದುರ್ಘಟನೆಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಕುಟುಂಬದಲ್ಲಿ ಹಿರಿಯರಿಗೆ ಯಾರಿಗೋ ಒಬ್ಬರಿಗೆ ಸಾವು ನೋವುಗಳ ಸುದ್ದಿಯನ್ನು ಕೇಳುವಂತಹ ಒಂದು ಅನಿವಾರ್ಯತೆ ಇಲ್ಲಂತ ಅಂತಹ ಒಂದು ಅಶುಭ ಸಮಾಚಾರವನ್ನು ಕೇಳುವಂತಹ ಸಾಧ್ಯತೆ ಕೂಡ ಸಿಂಹರಾಶಿ ಸಿಂಹಲಗ್ನದವರಿಗೆ ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಈ ಓದುವಂಥ ವಿದ್ಯಾಭ್ಯಾಸದಲ್ಲಿ ತುಂಬ ಉತ್ತಮವಾದಂತಹ ಒಂದು ಅನುಕೂಲ ಮತ್ತು ಒಳ್ಳೆಯ ಪ್ರದರ್ಶನ ಮಾಡುವಂಥದ್ದಿರುತ್ತೆ. ಆದರೆ ಹೈಯರ್ ಎಜುಕೇಷನ್ ಯಾರು ಮಾಡ್ತಿರ್ತಾರೋ ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು, ವಿದೇಶಕ್ಕೆ ಹೋಗಿ ಓದಬೇಕನ್ನೋರಿಗೆ ಸ್ವಲ್ಪ ಮಟ್ಟಿಗೆ ನಿರಾಸೆ ಆಗೋದಾಗಿರ್ಬೋದು. ಈ ಬರುವಂಥ ವರ್ಷದಲ್ಲಿ ಅವರಿಗೆ ಅವಕಾಶದ ಕೊರತೆಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ದೂರದ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಿದ್ದರೂ ಕೂಡ ಅನಾನುಕೂಲತೆಗಳಿಂದ ಆ ಪ್ರಯಾಣ ಆಗಿರುತ್ತೆ. ಸೊ ಹಾಗಾಗಿ ಮುಂಚೆನೇ ಒಳ್ಳೆಯ ರೀತಿಯ ಪ್ಲ್ಯಾನಿಂಗ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಮುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಈ ಬರುವಂಥ ವರ್ಷದಲ್ಲಿ ಏನು ಪರಿಹಾರವನ್ನು ಮಾಡಬೇಕು ನೋಡಿ, ಈ ಬರುವಂತಹ ವರ್ಷದಲ್ಲಿ ಮುಖ್ಯವಾಗಿ ಸಿಂಹರಾಶಿ ಸಿಂಹಲಗ್ನದವರು ಶನೈಶ್ಚರನಿಗೆ ಪರಿಹಾರವನ್ನು ಮಾಡ್ಕೋಬೇಕು. ಪ್ರತಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ಸ್ತುತಿಯನ್ನು ಪಠನೆ ಮಾಡಿ, ಜೊತೆಗೆ ಸೋಮವಾರ ಈಶ್ವರನಿಗೆ ಜಲಾಭಿಷೇಕವನ್ನು ಮಾಡಿಸಿ. ಇದರ ಜೊತೆಗೆ ಮಾಡಬೇಕಾದಂತಹ ಪರಿಹಾರ ನಿಮಗೆ ಕೇತುವಿನ ಪರಿಹಾರ. ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗ್ತದೆ, ಪ್ರತಿದಿನ ಗಣಪತಿ ಅಷ್ಟೋತ್ತರ ಪಠನೆ ಮಾಡೋದಾಯಿತು. ಮಂಗಳವಾರ ಕೇತುವಿಗೆ ಹುರುಳಿಕಾಳು ಮತ್ತು ಕೆಂಪು ವಸ್ತ್ರದ ಜೊತೆಗೆ ದಾನ ಮಾಡೋದ್ರಿಂದ ಅದ್ಭುತವಾದಂಥ ಫಲ. ಯಾವ ರತ್ನಗಳನ್ನು ನೀವು ಧಾರಣೆ ಮಾಡಬೇಕು ಬರುವಂತಹ ವರ್ಷದಲ್ಲಿ? ವ್ಯಾಪಾರ ವ್ಯವಹಾರಕ್ಕೆ ಅನುಕೂಲ ಆಗಬೇಕು ಅಂದರೆ ಟೋರ್ಕೈಸನ್ನು ಧಾರಣೆ ಮಾಡಿ ಬೆಳ್ಳಿಯಲ್ಲಿ. ಅದರ ಜೊತೆಗೆ ಬರುವಂಥ ವರ್ಷದಲ್ಲಿ ಗುರುವಿನ ರತ್ನ ಕನಕ ಪುಷ್ಪ ರಾಗವನ್ನು ನೀವು ಹಿತ್ತಾಳೆ ಅಥವಾ ಬಂಗಾರದಲ್ಲಿ ಧಾರಣೆ ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಲಾಭ ಮತ್ತು ಅನುಕೂಲಗಳನ್ನು ನೋಡುವಂಥ ಅವಕಾಶಗಳಿದೆ. ಹೇಳಿದಂತಹ ಎಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.